ಲಾಸ್ಟ್ ವಿಡಿಯೋ ಒಳಗೆ ಅಡ್ಸಾರ್ಪ್ಷನ್ ಐಸೋಥರ್ಮ್ಸ್ ಮುಗಿದಿತ್ತು. ಐ ಹೋಪ್ ನೀವು ಅಲ್ಲಿ ತನಕ ಕರೆಕ್ಟ್ ಓದಿ ರಿವೈಸ್ ಮಾಡಿರಿ. ಇದು ಕಾನ್ಸೆಪ್ಟ್ ಕೆಟಲಿಸಿಸ್ ಇಸ್ ನೆಕ್ಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್. ಏನು ಕಲಿತೀವಿ ನಾವು ಇಲ್ಲೇ ಅಂದ್ರೆ ಆಬ್ವಿಯಸ್ಲಿ ವಿಲ್ ಲರ್ನ್ ಅಬೌಟ್ ಕೆಟಲಿಸ್ಟ್. ಕೆಟಲಿಸ್ಟ್ ಬಗ್ಗೆ ಕಲಿಯೋ ಟಾಪಿಕ್ ಈಸ್ ಕೆಟಲಿಸಿಸ್. ಓಕೆ, ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ದಟ್, ಐ ಟೆಲ್ ಯು. ಓಕೆ, ಫಸ್ಟ್ ಆಫ್ ಆಲ್ ಕೆಟಲಿಸ್ಟ್ ಅಂದ್ರೆ ಏನು? ಇದು ಆಲ್ರೆಡಿ ನಾವು ಫಸ್ಟ್ ಇಯರ್ ಒಳಗೆ ಅಥವಾ 10th ಹಿಡಿದು ಜಗ್ಸಲ ಕೇಳಿರ್ತೀವಿ. ಕೆಟಲಿಸ್ಟ್ ಫಸ್ಟ್ ಇಯರ್ ಏನಂತೂ ಕೇಳಿರ್ತೀವಿ. ಒಂದು ರಿಯಾಕ್ಷನ್ A plus B gives C and D ಅಂತ ಅನ್ಕೊಳ್ಳಿ. ಈ ರಿಯಾಕ್ಷನ್ ಇವತ್ತು ಸ್ಟಾರ್ಟ್ ಮಾಡಿದೆ, ಪ್ರಾಡಕ್ಟ್ಸ್ ನಾಳೆ ಬಂದ್ವು, ಒಟ್ಟು ರಿಯಾಕ್ಷನ್ ಅಂತೂ ಆಯ್ತು. ನಂಗೆ ನಾಳೆ ಬೇಡಪ್ಪ, 10 ನಿಮಿಷದಾಗ C and D ಬೇಕು ಅಂದ್ರೆ ಏನು ಮಾಡಬೇಕು? ಕೆಟಲಿಸ್ಟ್ ಹಾಕಬೇಕು. ವೆರಿ ಸಿಂಪಲ್ ಎಕ್ಸ್ಪ್ಲನೇಷನ್ ಆಫ್ ಕೆಟಲಿಸ್ಟ್ ಅಂದ್ರೆ ಇದು. ರಿಯಾಕ್ಷನ್ ಮುಗಿತದೆ, ಅದು ಯಾವಾಗ ಮುಗಿತೈತಿ ಅಂತ ಬಿಡಬಹುದು, ಅಥವಾ ಇಲ್ಲ ನನ್ಗೆ ಈಗ ಬೇಕು ಪ್ರಾಡಕ್ಟ್ಸ್, ಆದಷ್ಟು ಲಘು ಬೇಕು ಅಂದ್ರೆ ಕೆಟಲಿಸ್ಟ್ ಹಾಕಬೇಕು. ಸೊ ಕೆಟಲಿಸ್ಟ್ ಏನು ಮಾಡ್ತು? ರಿಯಾಕ್ಷನ್ ಅನ್ನು ಯಾವಾಗೋ ಮುಗಿಯೋದನ್ನು ಆದಷ್ಟು ಲಘು ಮುಗಿಸ್ತು. ದಿಸ್ ಇಸ್ ಕೆಟಲಿಸ್ಟ್. ಇಫ್ ಐ ಹ್ಯಾವ್ ಟು ಡಿಫೈನ್ ಎಕ್ಸಾಕ್ಟ್ಲಿ, ಹಂಗದು ಸಿಂಪಲ್ ಎಕ್ಸ್ಪ್ಲನೇಷನ್ ಇತ್ತು. ಇಫ್ ಐ ಹ್ಯಾವ್ ಟು ಎಕ್ಸಾಕ್ಟ್ಲಿ ಡಿಫೈನ್ ವಾಟ್ ಇಸ್ ಕೆಟಲಿಸ್ಟ್, ಕೆಟಲಿಸ್ಟ್ ಅಂದ್ರೆ ಏನು? Catalyst is a substance which alters the rate of a chemical reaction. Alters on the change. Rate of a chemical reaction, the speed of a chemical reaction. Substance which alters the rate of a chemical reaction without undergoing any chemical change. Without undergoing any chemical change. ಅಂದ್ರೆ ಆ ರಿಯಾಕ್ಷನ್ದ ರೇಟನ್ನು ಆಲ್ಟರ್ ಮಾಡ್ತೈತಿ, ಚೇಂಜ್ ಮಾಡ್ತೈತಿ. ಅದ್ರ ತಂತಾನ ಏನೋ ಕೆಮಿಕಲ್ ಚೇಂಜ್ ಆಗಂಗಿಲ್ಲ. So if I have to define what is a catalyst, it is a substance which alters the rate of a chemical reaction without undergoing any chemical change. Okay. ಕ್ಲಿಯರ್ ಎಕ್ಸ್ಪ್ಲನೇಷನ್ ಅವ್ರು ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಕೆಟಲಿಸ್ಟ್ ಅಂದ್ರೆ ಏನು ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ಈಗ ಕ್ಲಾಸ್ ನಡೆಯುತ್ತೆ ಅನ್ಕೋರಿ, ಈ ಟೈಪ್ ವಿಡಿಯೋ ಕ್ಲಾಸ್ ಅಲ್ಲ, ಆ್ಯಕ್ಚುಯಲ್ ಕ್ಲಾಸ್. ನೀವೆಲ್ಲರೂ ಅದಿರಿ, ನಾ ಇನ್ನೊಂದು ಡಿರೈವೇಷನ್ ಮಾಡಿಸಿದೆ, ಬೋರ್ಡ್ ಮೇಲೆ ಡಿರೈವೇಷನ್ ಮುಗಿಸಿದೆ. ನಾ ಏನಂದೆ, ಓಕೆ ಡಿರೈವೇಷನ್ ನೀವೆಲ್ಲರೂ ಬರ್ಕೋರಿ, ನಾನು ಸ್ವಲ್ಪ ಇಲ್ಲಿ ಹೋಗಿ ನೀರು ಕುಡಿದು ಬರ್ತೀನಿ, ಸ್ವಲ್ಪ ರೆಸ್ಟ್ ತೊಗೊಂಡು ಬರ್ತೀನಿ ಅಂತ ಹೋದ್ರ ಡಿರೈವೇಷನ್ ಬರ್ಕೊಂತೀರಿ ನೀವು. ಬಟ್ ನಾ ಹೋಗಿ ಬಂದು ಮತ್ತೊಂದು 5 ನಿಮಿಷ ವೇಟ್ ಮಾಡ್ಬೇಕಾಗುತ್ತೆ ಬರ್ಕೊಳಕ್ಕೆ. ಬಿಕಾಸ್ ಆಬ್ವಿಯಸ್ಲಿ ನಾವು ಓದ್ಕೊಳ್ಳೋ ನಿಮ್ದು ರಗಡ್ ಕಷ್ಟ ಸುಖ ಹಂಚ್ಕೊಳ್ಳೋ ಇರ್ತಾವು, ಅವೆಲ್ಲ ಮುಗಿಸಿ ಆಮೇಲೆ ನೀವು ಬರ್ಕೊಂತೀರಿ. ಬಟ್ ನಾ ಡಿರೈವೇಷನ್ ಮುಗಿಸಿ ಅಲ್ಲೇ ನಿಂತು ಅನ್ಕೋರಿ, ಓಕೆ ಬರ್ಕೋರಿ ಅಂತ ಹಿಂಗೆ ಇಫ್ ಐ ಕೀಪ್ ಸ್ಟೇರಿಂಗ್ ಆಟ್ ಯು, ಪಟ ಬರ್ಕೊಂತೀವಿ. ಸೊ ನಾನು ಕೆಟಲಿಸ್ಟ್ ಅಲ್ಲ, ನಾ ಅಲ್ಲಿದ್ರ ಬರ್ಕೊಂತೀರಿ ಲಘು. ನಾ ಹೊರಗೆ ಹೋಗಿ ಆಮೇಲೆ ಬಂದ್ರೆ ಆಮೇಲೆ ಬರ್ಕೊಂತೀವಿ, ಒಟ್ಟು ಬರ್ಕೊಂತೀರಿ. ರಿಯಾಕ್ಷನ್ ಒಟ್ಟು ಮುಗಿತೈತಿ, ಬಟ್ ನಾ ಇದ್ರಲ್ಲಗೂ ಮುಗಿತೈತಿ. ಸೊ ಐ ಆಮ್ ದ ಕೆಟಲಿಸ್ಟ್. ಓಕೆ, ಆ ಪ್ರೊಸೆಸ್ಸಿಗೆ ಕೆಟಲಿಸಿಸ್ ಅಂತೀವಿ. ಕೆಟಲಿಸ್ಟ್ ಯೂಸ್ ಮಾಡಿ ರಿಯಾಕ್ಷನ್ ಯಾವಾಗೂ ಮುಗಿತೈತಿ. ಕೆಟಲಿಸ್ಟ್ ಯೂಸ್ ಮಾಡಿ ಆ ರಿಯಾಕ್ಷನ್ ಲಘು ಮುಗಿಯೋಂಗ ಅಥವಾ ಅಲ್ಟರ್ ಮಾಡ್ತೀವಿ. ಅಲ್ಟರ್ ಅಂದ್ರೆ ಏನು? ಚೇಂಜ್ ಅಂದ್ರೆ ಜಾಸ್ತಿ, ರೇಟ್ ಆಫ್ ರಿಯಾಕ್ಷನ್ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಕಡಿಮೆ ಯಾರು ಮಾಡಂಗಿಲ್ಲ, ಬಟ್ ಕಡಿಮೆ ಮಾಡೋ ಇನ್ಸ್ಟಾನ್ಸಸ್ ಇರ್ತಾವೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ನಾವೇ. ಬಟ್ ಜಾಸ್ತಿ ಮಾಡ್ತೀವಿ. ವಿ ವಿಲ್ ಇನ್ಕ್ರೀಸ್ ದ ರೇಟ್ ಆಫ್ ದ ರಿಯಾಕ್ಷನ್ ಯೂಸಿಂಗ್ ಅ ಕೆಟಲಿಸ್ಟ್. ದಟ್ ಪ್ರೊಸೆಸ್ ಇಸ್ ಕೆಟಲಿಸಿಸ್. ಓಕೆ, ಇಲ್ಲಿ 2 ಟರ್ಮ್ ಬರ್ತಾವೆ. ನೆಕ್ಸ್ಟ್ ಕನ್ಸೆಪ್ಟ್ ಅಂದ್ರೆ ಇದೇ ಕನ್ಸೆಪ್ಟ್ ಕಂಟಿನ್ಯೂ. ಇಲ್ಲಿ 2 ಹೊಸ ಟರ್ಮ್ ಬರ್ತಾವೆ. ಏನು ಅಂದ್ರೆ, ಒಂದು ಪ್ರಮೋಟರ್, ಇನ್ನೊಂದು ಪಾಯ್ಸನ್. ಒಂದು ಪ್ರಮೋಟರ್, ಇನ್ನೊಂದು ಪಾಯ್ಸನ್, ವಿಷ. ವಾಟ್ ಈಸ್ ಅ ಪ್ರಮೋಟರ್? ಪ್ರಮೋಟರ್ ಈಸ್ ಅ ಸಬ್ಸ್ಟೆನ್ಸ್ ವಿಚ್ increases the, ಅಥವಾ it enhances the activity of a catalyst. Promoter is a substance which increases or enhances the activity of a catalyst. ಒಂದು catalyst ಆಕ್ಟಿವಿಟಿನ ಅಥವಾ ಅದರ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ತೈತಿ.
ಒಂದು ಕೆಟಲಿಸ್ಟ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ತೈತಿ. ಓಕೆ, ಈಗ ನೋಡ್ರಿ ವೆರಿ ಸಿಂಪಲ್. ಕೆಟಲಿಸ್ಟ್ ನಾವು ಅದಕ್ಕೆ ಯೂಸ್ ಮಾಡ್ತೀವಿ, ಒಂದು ರಿಯಾಕ್ಷನ್ದ ರೇಟ್ ಇನ್ಕ್ರೀಸ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ಒಂದು ರಿಯಾಕ್ಷನ್ ಲಘು ಮುಗ್ಸಾಕ ಕೆಟಲಿಸ್ಟ್ ಹೆಲ್ಪ್ ತಗೊಂತೀವಿ. Catalyst is taking help from promoter. A reaction is taking help from catalyst and catalyst is taking help from promoter. Reaction ಲಘು ಮುಗಿಬೇಕು ಅಂದ್ರೆ catalyst ಇರಬೇಕು, catalyst ಕರೆಕ್ಟ್ ಆಗಿ ವರ್ಕ್ ಆಗಬೇಕು ಅಂದ್ರೆ promoter ಇರಬೇಕು. It's like that. If a reaction has to proceed quickly, we require catalyst. If a catalyst has to work efficiently ಅಥವಾ ಅದರ ಎಫಿಷಿಯನ್ಸಿ ಜಾಸ್ತಿ ಆಗೋ ಹಂಗೆ ಆಗಬೇಕು ಅಂದ್ರೆ ನಮ್ಗೆ ಏನು ಬೇಕು, ಒಂದು ಪ್ರಮೋಟರ್ ಬೇಕು. ವಾಟ್ ಇಸ್ ಅ ಪ್ರಮೋಟರ್? ಪ್ರಮೋಟರ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ increases the efficiency of the catalyst, or it enhances the efficiency of the catalyst, which increases the activity of the catalyst. Okay. How does a promoter increase the efficiency of a catalyst? ಅಂತಂದ್ರ ಇದು ನಮ್ದು ಕೆಟಲಿಸ್ಟ್ ನಾವು ಕನ್ಸಿಡರ್ ಮಾಡಿದ್ರು. ಇದು ಕೆಟಲಿಸ್ಟ್ ಅಂತ ಕನ್ಸಿಡರ್ ಮಾಡಿದ್ವಿ. ಇದು ಕೆಟಲಿಸ್ಟ್ ಸರ್ಫೇಸ್, ಇದು ಕೆಟಲಿಸ್ಟ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಈ ಸರ್ಫೇಸ್ ಮೇಲೆ ಸ್ಮಾಲ್ ಹೋಲ್ಸ್, ಸ್ಮಾಲ್ ಪೋರ್ಸ್ ಇರ್ತಾವೆ, ಅದಕ್ಕೆ ನಾವು ಆಕ್ಟಿವ್ ಸೆಂಟರ್ಸ್ ಅಂತ ಕರಿತೀವಿ. ಏನು ಕರಿತೀವಿ? ಆಕ್ಟಿವ್ ಸೆಂಟರ್ಸ್. ಇದು ನಮ್ದು ಕೆಟಲಿಸ್ಟ್ ಆದ್ರೆ ಇದು ಸರ್ಫೇಸ್. ಈ ಸರ್ಫೇಸ್ ಮೇಲೆ ಸ್ಮಾಲ್ ಹೋಲ್ಸ್, ಸ್ಮಾಲ್ ಪೋರ್ಸ್ ಇರ್ತಾವೆ, ಅದಕ್ಕೆ ನಾವೇನು ಕರಿತೀವಿ? ಆಕ್ಟಿವ್ ಸೆಂಟರ್ಸ್ ಅಂತ ಕರಿತೀವಿ. ಈ ಆಕ್ಟಿವ್ ಸೆಂಟರ್ಸ್, ಈ ನಂಬರ್ ಆಫ್ ಆಕ್ಟಿವ್ ಸೆಂಟರ್ಸ್ ಜಾಸ್ತಿ ಆದ್ರೆ ಆ ಕೆಟಲಿಸ್ಟ್ ಎಫಿಷಿಯನ್ಸಿನೂ ಜಾಸ್ತಿ ಆಗುತ್ತೆ, ಅದರ ಆಕ್ಟಿವಿಟಿನೂ ಜಾಸ್ತಿ ಆಗುತ್ತೆ. ಇಫ್ ಅ ಕೆಟಲಿಸ್ಟ್ ಹ್ಯಾಸ್ ಟು ವರ್ಕ್ ಎಫಿಷಿಯೆಂಟ್ಲಿ, the number of active centers on the catalyst have to be in more number. ಜಾಸ್ತಿ ಇರಬೇಕು. More the number of active centers on the catalyst, higher is its efficiency. ಸೊ ಈ ಪ್ರಮೋಟರ್ ಏನು ಮಾಡ್ತೈತಿ? ಈ ಸರ್ಫೇಸ್ ಆಫ್ ದ ಕೆಟಲಿಸ್ಟ್ ಮೇಲೆ ಇರೋ ಆಕ್ಟಿವ್ ಸೆಂಟರ್ಸ್ ಅನ್ನು ಜಾಸ್ತಿ ಮಾಡ್ತೈತಿ. ಸೊ ಆಕ್ಟಿವ್ ಸೆಂಟರ್ಸ್ ಜಾಸ್ತಿ ಆದವು ಅಂದ್ರೆ obviously efficiency of the catalyst ಜಾಸ್ತಿ ಆಗುತ್ತೆ. So how does a promoter increase the efficiency of the catalyst? ಅಂದ್ರೆ it will increase the number of active centers on the catalyst, hence its efficiency increases. ಇವು ಆಕ್ಟಿವ್ ಸೆಂಟರ್ಸ್ ಅಂದ್ರೆ ಹಿಂಗೆ ಕನ್ಸಿಡರ್ ಮಾಡಿ. ಕೆಟಲಿಸ್ಟ್ ಅನ್ನ ಥಿಯೇಟರ್ ಅನ್ಕೊಳ್ಳಿ, ಸಿನಿಮಾ ಥಿಯೇಟರ್. ಆಕ್ಟಿವ್ ಸೆಂಟರ್ಸ್ ಆರ್ ದ ನಂಬರ್ ಆಫ್ ಸೀಟ್ಸ್ ಇನ್ ದಟ್ ಥಿಯೇಟರ್. ಒಂದು ಯಾವುದೋ ಸ್ಕ್ರೀನ್ ಐತೆ ಅನ್ಕೊಡಿ, ಥಿಯೇಟರ್, ಸಿಂಗಲ್ ಥಿಯೇಟರ್, ಸಿಂಗಲ್ ಸ್ಕ್ರೀನ್ ಒಂದು ಥಿಯೇಟರ್. ಅದ್ರೊಳಗೆ ನಮ್ಮ ಥಿಯೇಟರ್ನ ಎದು ಕಂಪೇರ್ ಮಾಡ್ತೀವಿ? ಕೆಟಲಿಸ್ಟಿಗೆ ಕಂಪೇರ್ ಮಾಡ್ತೀವಿ. ಅದರೊಳಗೆ ಇರೋ ಸೀಟ್ಸ್ ಅನ್ನ ನಂಬರ್ ಆಫ್ ಆಕ್ಟಿವ್ ಸೆಂಟರ್ಸಿಗೆ ಕಂಪೇರ್ ಮಾಡ್ತೀವಿ. ಹೌ ಮಚ್ ಮನಿ ಡಸ್ ದಟ್ ಥಿಯೇಟರ್ ಮೇಕ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು number of seats available in that theater. Of course the movie which is played, it has to be good. Irrespective of that, obviously mandi barangilla. If the movie is good anta ankombiಡ್ರಿ, there is a presumption we'll make. If the movie is good, obviously lot of people will want to watch it. So ಬಹಳಷ್ಟು ಮಂದಿ ನೋಡ್ಬೇಕು ಅಂತ ಅನ್ಕೊಂಡಾರ ಅಂದ್ರೆ, ಬಹಳಷ್ಟು ಮಂದಿ ಬರಬೇಕು ಅಂದ್ರೆ ಥಿಯೇಟರ್ನಾಗ ಬಹಳಷ್ಟು ಸೀಟ್ಸ್ ಇರಬೇಕು. ಕಡಿಮೆ ನಂಬರ್ ಆಫ್ ಸೀಟ್ಸ್ ಇದ್ರು ಆ ಥಿಯೇಟರ್ನವರು ಕಡಿಮೆ ರೊಕ್ಕ ಮಾಡ್ತಾರೆ. ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಇದ್ವು ಅಂದ್ರೆ ಆಬ್ವಿಯಸ್ಲಿ ಥಿಯೇಟರ್ನವರು ಜಾಸ್ತಿ ರೊಕ್ಕ ಮಾಡ್ತಾರೆ. ಸೊ ಕೆಟಲಿಸ್ಟ್ ಈಸ್ ಥಿಯೇಟರ್ ಅಂತ ಕನ್ಸಿಡರ್ ಮಾಡಿದ್ರೆ ನಂಬರ್ ಆಫ್ ಸೀಟ್ಸ್ ಇನ್ ದಟ್ ಥಿಯೇಟರ್ ಆರ್ ಆಕ್ಟಿವ್ ಸೆಂಟರ್ಸ್. ಮೋರ್ ದ ನಂಬರ್ ಆಫ್ ಸೀಟ್ಸ್, ಮೋರ್ ಮನಿ ವಿಲ್ ದಟ್ ಥಿಯೇಟರ್ ಮೇಕ್, ದ ಓನರ್ಸ್ ಆಫ್ ದ ಥಿಯೇಟರ್ ಮೇಕ್. ಸೊ ಮೋರ್ ದ ನಂಬರ್ ಆಫ್ ಆಕ್ಟಿವ್ ಸೆಂಟರ್ಸ್ ಆನ್ ದ ಕೆಟಲಿಸ್ಟ್, ಮೋರ್ ಎಫಿಷಿಯಂಟ್ ದ ಕೆಟಲಿಸ್ಟ್ ಈಸ್. ಐ ಹೋಪ್ ಒಂದು ಐಡಿಯಾ ಬಂದಿದೆ. ಇದು ನಂಬರ್ ಆಫ್ ಸೀಟ್ಸ್ ಬಗ್ಗೆ ಹೇಳೋ ಮುಂದೆ ನನಗೊಂದು ಥಾಟ್ ಬಂತು. ಇಫ್ ಐ ಆಮ್ ನಾಟ್ ರಾಂಗ್, ಬಾಹುಬಲಿ ದ ಕನ್ಕ್ಲೂಷನ್ ಮೂವಿ ಬಂದಿತ್ತಲ್ಲ, ಅದು ಇಫ್ ಐ ಆಮ್ ನಾಟ್ ರಾಂಗ್ ಅರೌಂಡ್ 500 crores ಬಾಕ್ಸ್ ಆಫೀಸ್ ಕಲೆಕ್ಷನ್. ಅಂದರೆ ಹೈಯೆಸ್ಟ್ ಇಂಡಿಯನ್ ಫಿಲ್ಮ್ ಒಳಗೆ ಹೈಯೆಸ್ಟ್ ಮನಿ ಮೇಕರ್ ಅಂತ ಇಟ್ ವಾಸ್ ಬಿನ್ ಡಿಕ್ಲೇರ್ಡ್. 500 crores ಅದು ಕಲೆಕ್ಟ್ ಮಾಡಿತ್ತು. ಬಟ್ ಸ್ಟಿಲ್ ದೇ ಸೇ
I'm not 100% sure about the statistics, but they say it was less than 5% of the Indian population which saw that movie in the theaters. If we consider Indian population as 100 crore, more than 120, 130 crores ಐತಿ, ಹಂಗೆ 100 crore ಅಂತ ಅಂದ್ಕೊಂಡ್ರೆ ಅದ್ರ 5% ಅಂದರೆ 5 crore ಅದು. 5 crore ಒಳಗೆ ಅಷ್ಟು ಮಂದಿ ಅಷ್ಟೇ ಥಿಯೇಟ್ರಿಗೆ ಹೋಗಿ ನೋಡ್ಯಾರ. ಅಂದು ಇಟ್ ಈಸ್ ದ ಹೈಯೆಸ್ಟ್ ಗ್ರಾಸರ್, highest money maker. Imagine if 50% of Indian population saw, 50 crore people saw, then how much money a movie can make. So only less than 5% ಮಂದಿ ನೋಡಿದ್ರು 500 crores collection ಮಾಡೈತಿ ಅಂದ್ರೆ how much potential has Indian population got to declare a movie as super hit or blockbuster ಅಂತ ಡಿಕ್ಲೇರ್ ಮಾಡಕ್ಕೆ ಇನ್ನೂ ಎಷ್ಟು ಪೊಟೆನ್ಷಿಯಲ್ ಐತಿ ಅಂತ. ಸೊ ವಾಟ್ ದ ಪ್ರೊಡ್ಯೂಸರ್ಸ್ ಕಂಪ್ಲೇನ್ ಇಸ್ ಮೋರ್ ನಂಬರ್ ಆಫ್ ಸ್ಕ್ರೀನ್ಸ್ ಇಲ್ಲ, ಮೋರ್ ನಂಬರ್ ಆಫ್ ಥಿಯೇಟರ್ಸ್ ಇಲ್ಲ. ಮೋರ್ ನಂಬರ್ ಆಫ್ ಥಿಯೇಟರ್ಸ್ ಇದ್ರೆ ಇನ್ನೂ ಮಂದಿ ಥಿಯೇಟ್ರಿಗೆ ಬರ್ತಾರ ಅಂತ ದೇ ಕೀಪ್ ಕಂಪ್ಲೇನಿಂಗ್. ಬಿಕಾಸ್ ಬರೀ ಲೆಸ್ ದನ್ 5% ಮಂದಿ ನೋಡಿ 500 crores ಮಾಡೈತೆ ಅಂದರೆ ಇಫ್ ಲಾಟ್ ಆಫ್ ಪೀಪಲ್ if more people will watch, they can obviously make more money. If more people have to watch, what they complain is more number of screens illa anta. Again I'm comparing that to Catalyst. More number of screens idra more number of active centers seats irta. Okay. So promoter ata poison. Obviously promoter the opposite kelsa poison ಮಾಡಿ. Poison is something which decreases the efficiency of the catalyst. This is something, promoter is something which enhances or increases the activity of the catalyst. Poison is something which decreases the efficiency of the catalyst. ಅಂದ್ರೆ ಏನು ಮಾಡ್ತಾ ಹೇಳ್ರಿ, ಇದು catalyst ಅನ್ಕೊಂಡ್ರೆ, ಇದು ಸರ್ಫೇಸ್ ಆಫ್ ದ catalyst ಅನ್ಕೊಂಡ್ರೆ, ಇದ್ರ ಮೇಲೆ ಇರೋ ಆಕ್ಟಿವ್ ಸೆಂಟರ್ಸ್ ಅನ್ನು ಕಡಿಮೆ ಮಾಡುತ್ತೆ. ನಂಬರ್ ಆಫ್ ಆಕ್ಟಿವ್ ಸೆಂಟರ್ಸ್ ಅನ್ನು ಕಡಿಮೆ ಮಾಡುತ್ತೆ. ಅಂದ್ರೆ ನಂಬರ್ ಆಫ್ ಸೀಟ್ಸ್ ಇನ್ ದ ಥಿಯೇಟರ್ ಅನ್ನು ಕಡಿಮೆ ಮಾಡಿದ್ರೆ ಆಬ್ವಿಯಸ್ಲಿ ಆ ಥಿಯೇಟರ್ ರೊಕ್ಕ ಮಾಡೋ ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ. So poison decreases the number of active centers on the catalyst, thereby decreasing the efficiency of the catalyst. You might be thinking, what is the point of adding a poison? ಒಂದು ರಿಯಾಕ್ಷನ್ ನಡೆದೈತಿ, ಅದಕ್ಕೆ ನೀವು catalyst ಹಾಕಿ ಅದು ರಿಯಾಕ್ಷನ್ ಫಾಸ್ಟ್ ಮಾಡಕ್ಕೆ ಹೊಂಟಿವಿ. ಆಮೇಲೆ ಅದಕ್ಕೆ ಪಾಯ್ಸನ್ ಹಾಕಿ ಆ ಕೆಟಲಿಸ್ಟ್ ಎಫಿಷಿಯನ್ಸಿ ಕೆಡ್ಸಕ್ಕೆ ಹೊಂಟಿರಿ. ಎದಕ್ಕೆ ಬೇಕು? ಈ ಕೆಟಲಿಸ್ಟ್ ಎಫಿಷಿಯನ್ಸಿ ಕೆಡ್ಸಕ್ಕೆ ಹೊಂಟಿರಿದ್ರೆ ಕೆಟಲಿಸ್ಟ್ ಹಾಕಿದ್ರಿ ಅದಕ್ಕೆ ಅಂತ ವಿಚಾರ ಬರ್ತೈತಿ. ಸುಮ್ಮನೆ ರಿಯಾಕ್ಷನ್ ತಂತ ನಡೆದಿತ್ತದು, ಅದು ಫಾಸ್ಟ್ ಆಗಲಿ ತಡಿ ಅಂತ ಕೆಟಲಿಸ್ಟ್ ಹಾಕಿ ಕೆಟಲಿಸ್ಟನ್ನು ವರ್ಕ್ ಮಾಡಕ್ಕೆ ಬಿಡೋದೇ ಬೇಡ ಅಂತ ಪಾಯ್ಸನ್ ಹಾಕಿದ್ರೆ ಉಚಿತನ. ಈಗ ಹಿಂಗಿದ್ದಂಗೆ ಓಕೆ, ಐ ವಾಂಟೆಡ್ ಟು ಟೇಕ್ ಅ ಸರ್ಟನ್ ಎಕ್ಸಾಂಪಲ್. ಹಿಂಗೆ ನಿಮ್ಮ ಮನ್ಯಾಗ ಸಣ್ಣ ಹುಡುಗರು ಅದಾರ ಅನ್ಕೋರಿ, ನಿಮ್ಮ ಕಸಿನ್ಸೋ ಹಿಂಗೆ ಯಾರೋ ಅದಾರ ಅನ್ಕೋರಿ, ಅವರು 4th or 5th ಹಿಂಗೇನೋ ಅದಾರ ಅನ್ಕೋರಿ. ಅವ್ರು ಕಂಟಿನ್ಯೂಸ್ ಟೈಮ್ ಪಾಸ್ ಮಾಡಾಕ್ತಿದ್ರು, ನಿಮ್ಗೆ ನೋಡೋಕೆ ಆಗೋಲ್ಲಾಗಿತ್ತು. ಬಿಕಾಸ್ ನಮ್ಗಿನ್ನ ಸಣ್ಣವ್ರು ಕಂಡ್ಕೊಳ್ಳಿ ನಮ್ಗೆ ಏನು ಅನ್ಸುತ್ತೆ, ಏನೋ ಅಡ್ವೈಸ್ ಮಾಡ್ಬೇಕು, ಏನೋ ಸಜೆಷನ್ ಕೊಡಬೇಕು ಅನ್ಸುತ್ತೆ. ಬಿಕಾಸ್ ವಿ ಆಲ್ವೇಸ್ ಥಿಂಕ್ ವಿ ಆರ್ ಸ್ಮಾರ್ಟರ್ ದೆನ್ ಎವ್ರಿವನ್. ಸೊ ವಿ ವಾಂಟ್ ಟು ಆಲ್ವೇಸ್ ಸಜೆಸ್ಟ್ ಆ್ಯಂಡ್ ಅಡ್ವೈಸ್ ಪೀಪಲ್ ಹೂ ಆರ್ ಯಂಗರ್ ಟು ಅಸ್. ಅವ್ರು ಕಂಡ್ಕೊಳ್ಳಿ, ನೀವು ಓದು, ಇಷ್ಟೊಂದು ಟೈಮ್ ಪಾಸ್ ಮಾಡತ್ತೀವಿ, ಓದೀಗ ಅಂತಂದ್ರೆ ಅನ್ಕೊಳ್ಳಿ. ಸೊ ಅವರು ಇವೊಂದು ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ನಿಮ್ಮ ಮಾತಿಗೆ. ಓಕೆ ಆ ಥರ ಓದು ಅಂತ ದೇ ಸ್ಟಾರ್ಟೆಡ್ ಆ್ಯಂಡ್ ಹಾಫ್ ಆನ್ ಅವರ್ ನೀವು ಬೋರ್ ಆಗತ್ತೆ. ಆ್ಯಂಡ್ ಇವ್ರು ಲೈಕ್ ಏನು ಇಸ್ಪೀಟ್ ಆಡುಂಬ, ಊನೋ ಆಡುಂಬ, ಕ್ರಿಕೆಟ್ ಆಡುಂಬ, ನೀವೇ ಹೋಗಿ ಅವ್ರು ಕರೆದ್ರೆ ಫಸ್ಟ್ ಆಫ್ ಆಲ್ ಓದಂತ ಯಾಕೆ ಹೇಳಿದ್ರಿ? ಓದಂತ ಹೇಳುವುದು ಕೆಟ್ಲಿಸ್ಟ್ ಆ್ಯಡ್ ಮಾಡಿದಂಗೆ. ಈಗ ಆಟ ಆಡುಂಬ ಅಂತ ಕರೆಯೋದು ಆ ಕೆಟ್ಲಿಸ್ಟಿಗೆ ಪಾಯ್ಸನ್ ಹಾಕಿದಂಗೆ. Obviously you told them to study, now you are bored and you want them to participate in your game, so you are adding a catalyst and then adding a poison. Actually poison is add ಮಾಡ್ತಾರೆ ಒಂದಿಷ್ಟು ಕೇಸಸ್ ಒಳಗೆ. ಅಂದರೆ reaction will be going on, you add a catalyst, it increases the rate, but suddenly you feel that rate ಅಷ್ಟು ಜಾಸ್ತಿ ಆಗಬಾರ್ದು. ಸೊ ದೇರ್ ವಿಲ್ ಬಿ ಸರ್ಟನ್ ಕಂಡೀಷನ್ಸ್ ಅಂಥವು ಏನಂತ ಮುಂದೆ ಬಂದಾಗ ವಿಲ್ ಡಿಸ್ಕಸ್. ಅಂದ್ರೆ ನಮ್ಮ ಸ್ಕೋಪ್ನಾಗ ಅವು ಇಲ್ಲ, ಬಟ್ ಒಂದು ಸ್ಟೇಟ್ಮೆಂಟ್ನಾಗ ಹೇಳೋದಾದ್ರೆ ಓಕೆ ಇಷ್ಟು ಫಾಸ್ಟ್ ಆಗಬಾರ್ದು, ದ್ಯಾಟ್ ರೇಟ್ ವಿಲ್ ಕಾಸ್ ಹಾರ್ಮ್ ಅಂತ ನಮ್ಗೆ ಅನಿಸಿದ್ರೆ ದೆನ್ ವಿ ವಿಲ್ ಆ್ಯಡ್ ಪಾಯ್ಸನ್ ಆ್ಯಂಡ್ ಡಿಕ್ರೀಸ್ ದ ಎಫಿಷಿಯನ್ಸಿ ಆಫ್ ದ ಕೆಟಲಿಸ್ಟ್. ಓಕೆ, ನಾವು ಇಲ್ಲಿ ಏನು ಕಲ್ವಿ? ಕೆಟಲಿಸ್ಟ್ ಅಂದ್ರೆ ಏನು, ಕೆಟಲಿಸಿಸ್ ಅಂದ್ರೆ ಏನು, ಪ್ರಮೋಟರ್ ಅಂದ್ರೆ ಏನು, ಪಾಯ್ಸನ್ ಅಂದ್ರೆ ಏನು. ಇವು ನೀವೇನು ಮಾಡಬೇಕು, 6A ಒಳಗೆ ನೋಟ್ಸ್ ಒಳಗೆ ಅವೆಲ್ಲ ಕೊಟ್ಟಾರ, ಅವು ಡೆಫಿನೇಷನ್ಸ್ ಓದಬೇಕು, ಅದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಾರ ಪ್ರಮೋಟರಿಗೆ, ಪಾಯ್ಸನಿಗೆ, ಅವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ವಿಡಿಯೋದಾಗ ನಿಮ್ಮ ಕ್ವಶನ್ ಕೇಳ್ತೀನಿ, ಆ್ಯಸ್ ಇಫ್ ಕ್ಯಾನ್ ಇಂಟ್ರಾಕ್ಟ್ ಹೇಳಾಗುತ್ತೆ, ಬಟ್ ಐ ವಿಲ್ ಆಸ್ಕ್.
ಓಕೆ, ಇಷ್ಟ ಆಯ್ತು. ನೆಕ್ಸ್ಟ್ ಇಲ್ಲೇ ನಾನು ಇನ್ನೊಂದು ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ, ಟೈಪ್ಸ್ ಆಫ್ ಕೆಟಲಿಸಿಸ್. ವಿಡಿಯೋ ಸ್ಟಾರ್ಟ್ ಮಾಡಿ ಬಂದಿನಿ ನಂಗೆ ಡೌಟ್ ಬರತೈತಿ, ಒಂದು ಚೆಕ್ ಮಾಡಿಬಿಡ್ತೀನಿ. ನೋ ಇಶ್ಯೂಸ್. ನಂಗೇನು ಅನ್ಸಲ್ಲ, ಸ್ಟಾರ್ಟ್ ಮಾಡಿಲ್ಲ, ಸುಮ್ಮನೆ ಲೇಟ್ ಮಾತಾಡಕತ್ತೀರಿ ಅಂತ ಅನ್ಸ್ಬಿಡ್ತು 1 ಸೆಕೆಂಡಿಗೆ. ಸೊ ಐ ವೆರಿಫೈ. ಓಕೆ, ಟೈಪ್ಸ್ ಆಫ್ ಕೆಟಲಿಸಿಸ್. 2 ಟೈಪ್ ಕೆಟಲಿಸಿಸ್ ಅದಾವು. ಒಂದನೇದ್ದು ಹೋಮೋಜೀನಿಯಸ್ ಕೆಟಲಿಸಿಸ್, ಎರಡನೇದ್ದು ನೋ ಪ್ರೈಸಸ್ ಫಾರ್ ಗೆಸಿಂಗ್, ಎರಡನೇದ್ದು ಹೆಟ್ರೋಜೀನಿಯಸ್ ಕೆಟಲಿಸಿಸ್. ಒಂದನೇದು ಹೋಮೋಜೀನಿಯಸ್ ಕೆಟಲಿಸಿಸ್, ಎರಡನೇದು ಹೆಟ್ರೋಜೀನಿಯಸ್ ಕೆಟಲಿಸಿಸ್. ಹೆಟ್ರೋ ಸ್ಪೆಲ್ಲಿಂಗ್ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ, ನೀವು ವೆರಿಫೈ ಮಾಡಿ ಆಮೇಲೆ. ಓಕೆ, ಹೋಮೋಜೀನಿಯಸ್ ಕೆಟಲಿಸಿಸ್, ಹೆಟ್ರೋಜೀನಿಯಸ್ ಕೆಟಲಿಸಿಸ್ ವೆರಿ ಸಿಂಪಲ್ ಅದಾವ. ಹೋಮೋಜೀನಿಯಸ್ ಕೆಟಲಿಸಿಸ್ ಇಸ್ ಅ ಕೆಟಲಿಸಿಸ್ where the reactants and the catalyst are in the same phase. Homogeneous catalysis is a catalysis where the reactants and the catalyst are in the same phase. For example, A plus B gives C plus D. The reaction A solid, B solid, ಯಾವುದೋ ಕ್ಯಾಟಲಿಸ್ಟ್ ಇ ಯೂಸ್ ಮಾಡಿದ್ದೆ ಅನ್ಕೋರಿ, ಇದು ಸಾಲಿಡ್ ಇತ್ತಂತ, ಇದು ಹೋಮೋಜಿನಿಯಸ್ ಕ್ಯಾಟಲಿಸಿಸ್. ಇಟ್ ಇಸ್ ಅ ರಿಯಾಕ್ಷನ್ ಇನ್ ವಿಚ್ ದ ರಿಯಾಕ್ಟೆಂಟ್ಸ್ ಅಂಡ್ ದ ಕ್ಯಾಟಲಿಸ್ಟ್ ಆರ್ ಇನ್ ದ ಸೇಮ್ ಫೇಸ್. ಸಾಲಿಡ್ 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 ಪ್ರಾಡಕ್ಟ್ಸ್ ಏನಾರು ಇರಲಿ, ಸುಡುಗಾಡು ಇರಲಿ, ಗ್ಯಾಸ್ ಇರಲಿ, ಲಿಕ್ವಿಡ್ ಇರಲಿ, ಸಂಬಂಧ ಇಲ್ಲ. ದ ಫೇಸ್ ಆಫ್ ರಿಯಾಕ್ಟೆಂಟ್ಸ್ ಅಂಡ್ ಕ್ಯಾಟಲಿಸ್ಟ್ ಶುಡ್ ಬಿ ಸೇಮ್. ಹೋಮೋಜಿನಿಯಸ್ ಕ್ಯಾಟಲಿಸಿಸ್ ಇಸ್ ಅ ಕ್ಯಾಟಲಿಸಿಸ್ ವೇರ್ ದ ರಿಯಾಕ್ಟೆಂಟ್ಸ್ ಅಂಡ್ ದ ಕ್ಯಾಟಲಿಸ್ಟ್ ಆರ್ ಇನ್ ದ ಸೇಮ್ ಫೇಸ್. ಸಾಲಿಡ್ ಸಾಲಿಡ್ ಸಾಲಿಡ್. Heterogeneous catalysis is a catalysis where what? The reactants and the catalyst are not in the same phase. Heterogeneous catalysis is a catalysis where the reactants and the catalyst are not in the same phase. Andre idu solid ittandre idu gas. ಇದು ಸಾಲಿಡ್, ಇದು ಗ್ಯಾಸ್, ಇದು ಸಾಲಿಡ್, ಇದು ಲಿಕ್ವಿಡ್. ಹಿಂಗೆ ರಿಯಾಕ್ಟೆಂಟ್ಸ್ ಮತ್ತು ಕೆಟಲಿಸ್ಟು ರಿಯಾಕ್ಟೆಂಟ್ ಮತ್ತು ಕೆಟಲಿಸ್ಟ್ ಬೇರೆ ಫೇಸ್ನಾಗ ಇರಬೇಕು. ಸೇಮ್ ಫೇಸ್ನಾಗ ಇದ್ರೆ ಅದು ಹೋಮೋಜಿನಿಯಸ್ ಕೆಟಲಿಸಿಸ್, ಬೇರೆ ಫೇಸ್ನಾಗ ಇದ್ರೆ ಅದು ಹೆಟ್ರೋಜಿನಿಯಸ್ ಕೆಟಲಿಸಿಸ್. ಇದಕ್ಕೊಂದು ಎಕ್ಸಾಂಪಲ್, ರಿಯಲ್ ಎಕ್ಸಾಂಪಲ್ ಹೇಳ್ಬೋದು. ಇಫ್ ಯು ಕನ್ಸಿಡರ್ manufacture of ammonia, nitrogen plus hydrogen gives ammonia. Ammonia is gas, nitrogen is gas, hydrogen is gas, but the catalyst ಇಲ್ಲಿ ನಾವು iron use ಮಾಡ್ತೀವಿ. Iron is solid but the reactants are gases. ಇದು homogeneous catalysis and heterogeneous catalysis. ಇದು heterogeneous because the reactants are gases and the catalyst is solid. The phases of the reactants and phase andre another liquid or solid or gas, the phases of reactants and the catalyst are different, therefore it is a heterogeneous catalysis. So manufacture of ammonia from nitrogen and hydrogen is an example for heterogeneous catalysis. Homogeneous catalysis ivo ಒಂದಿಷ್ಟು real examples ನಾವು ನೋಡಬಹುದು. ನೀವು 6 ನೋಡ್ರಿ, ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿ ಈ ಕಾನ್ಸೆಪ್ಟ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಪ್ರತಿ ವಿಡಿಯೋ ಒಳಗೂ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಾನು ಹೇಳಕತ್ತಿಲ್ಲ, ಬಿಕಾಸ್ ಇಟ್ ಈಸ್ ಅಂಡರ್ಸ್ಟುಡ್. ಎವ್ರಿ ಟೈಮ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಾನು ಇಷ್ಟೆಲ್ಲ ಎಫರ್ಟ್ ಹಾಕಿ ನಿಮ್ಮ ಒಂದು ವಿಡಿಯೋ ಮಾಡ್ತೀನಿ. ಲೀಸ್ಟ್ ಯು ಕ್ಯಾನ್ ಡೂ ಇಸ್ ಅಟ್ಲೀಸ್ಟ್ ಲೈಕ್ ಆ್ಯಂಡ್ ದಿಸ್ ಜೋಕ್. ಅಂದ್ರೆ ಆಬ್ವಿಯಸ್ಲಿ ಐ ಮೀನ್ ಇಟ್, ಬಟ್ ಐ ಮೆಂಟ್ ಇಟ್ ಇನ್ ಅ ಹ್ಯೂಮರಸ್ ವೇ. ಓಕೆ, ಲೈಕ್ನ ಮಾಡ್ರಿ ಅಂತ ಹೇಳಿದಷ್ಟು ನೀವು ಮಾಡ್ಬೇಕಂತೇನಿಲ್ಲ. ಇಲ್ಲಿ ಕನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಿದ್ರೆ ಯು ಶುಡ್ ಲೈಕ್, so that I'll understand that you have understood. For me to understand that you have understood, please like. Understood?
Okay, we'll continue in the next video. Thank you.